ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ವೆಜ್ ಗ್ರಿಲ್ ಸ್ಯಾಂಡ್ವಿಚ್ ಮಾಡೋದು ಹೀಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಕೂಡ ಮರಿಬೇಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಏನೆಲ್ಲ ಬೇಕು ಅದಕ್ಕೆ ಅಂತ ಕೂಡ ನೋಡೋಣ. ನಾನಿಲ್ಲಿ ಮೊದಲಿಗೆ 3 ರಿಂದ 4 ಸ್ಯಾಂಡ್ವಿಚ್ ಆಗುವಷ್ಟು ಕ್ವಾಂಟಿಟಿನ ತೊಗೊಂಡಿದ್ದೀನಿ. ಮೊದಲಿಗೆ 1 ಕಪ್ಪಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 3/4 ಕಪ್ಪಷ್ಟು ಟೊಮೊಟೊ ಚಿಕ್ಕದಾಗೆ, ಕ್ಯಾಪ್ಸಿಕಮ್ಮು, ಸ್ವೀಟ್ ಕಾರ್ನು ಮತ್ತು ಕ್ಯಾಬೇಜು, ಗ್ರೀನ್ ಚಟ್ನಿ ಮತ್ತು ತುರಿದಿಟ್ಕೊಂಡಿರುವಂಥ ಚೀಸ್ನ ತೊಗೊಂಡಿದ್ದೀನಿ. ಇದು ಜಂಬೂ ಸೈಜ್ ಬ್ರೆಡ್ಡು, ಜಂಬೂ ಸೈಜ್ ಸ್ಯಾಂಡ್ವಿಚ್ ಬ್ರೆಡ್ ಅಂದರೆ ಕೊಡ್ತಾರೆ ನಿಮಗೆ. ಬಟರು ಮತ್ತು ಆರಿಗ್ಯಾನೋ ಮತ್ತು ವೆಜ್ ಮಯೋನೀಸ್. ಆಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬೌಲ್ ತೊಗೋತಾ ಇದ್ದೀನಿ. ಬೌಲ್ಗೆ ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್ ಮತ್ತು ಕ್ಯಾಬೇಜ್ ಇದನ್ನೆಲ್ಲ ಹಾಕ್ಕೋಬೇಕು ಮೊದಲಿಗೆ. ಇವಾಗ ನಾನು ಆರಿಗ್ಯಾನೋನ ಹಾಕೋತಾ ಇದ್ದೀನಿ. ಒಂದು 10 ಸ್ಪೂನಷ್ಟು ಆರಿಗ್ಯಾನೋನ ಇಲ್ಲಿ ಹಾಕೋತಾ ಇದ್ದೀನಿ ನಾನು. ಈಗ ವೆಜ್ ಮಯೋನೀಸ್ನ ಹಾಕೋತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ನಾನು ಗ್ರೀನ್ ಚಟ್ನಿ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತಾ ಇಲ್ಲ. ಬೇಕಿದ್ದವರು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಾಡ್ಕೊಳ್ಳೋ ಮಕ್ಕಳಿಗೆ ಭಾಳ ಖುಷಿಯಿಂದ ತಿಂತಾರೆ, ಭಾಳ ಇಷ್ಟ ಆಗುತ್ತೆ ಮಕ್ಕಳಿಗೆ. ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ಕೂಡ ನೀವು ಮಾಡ್ಕೊಂಡು ತಿನ್ಬೋದು. ನಾನು ಇನ್ನೊಂದು ಸ್ವಲ್ಪ ಮಯೋನೀಸ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ನಾನು ತೊಗೊಂಡಿರುವ ಕ್ವಾಂಟಿಟಿಯಿಂದ 3 ರಿಂದ 4 ಸ್ಯಾಂಡ್ವಿಚ್ನ ಮಾಡ್ಕೋಬೋದು ಆರಾಮಾಗಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಇವಾಗ ನಾನು ಮೊದಲಿಗೆ ಬ್ರೆಡ್ ಸ್ಲೈಸ್ನ ತೊಗೋತಾ ಇದ್ದೀನಿ. ಇದಕ್ಕೆ ಬಟರ್ ಹಚ್ಕೊಳ್ಳೋಣ. ಚೆನ್ನಾಗಿ ಬಟರ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎರಡು ಸ್ಲೈಸ್ಗೆ ಹಚ್ಕೊಳ್ಳೋಣ. ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಈ ರೀತಿ ಮಾಡಿಕೊಡಿ, ಭಾಳ ಖುಷಿಯಿಂದ ತಿಂತಾರೆ. ಇವಾಗ ನಾನು ಗ್ರೀನ್ ಚಟ್ನಿನ ಹಚ್ಕೋತಾ ಇದ್ದೀನಿ. ನಾನು 2 ಸ್ಲೈಸಿಗೆ ಗ್ರೀನ್ ಚಟ್ನಿನ ಹಚ್ಕೋತಾ ಇದ್ದೀನಿ. ಇವಾಗ ನಾನು ಫಿಲ್ಲಿಂಗ್ನ ಹಾಕೋತಾ ಇದ್ದೀನಿ. ಒಂದು ಸ್ಲೈಸಿಗೆ ಕಂಪ್ಲೀಟಾಗಿ ನಾನು ಫಿಲ್ನ ಮಾಡ್ಕೋತಾ ಇದ್ದೀನಿ. ಇವಾಗ ತುರಿದಿಟ್ಕೊಂಡಿರುವಂಥ ಚೀಸ್ನ ಇದ್ರ ಮೇಲೆ ನಾನು ಹಾಕೋತೀನಿ. ಅಥವಾ ಚೀಸ್ ಸ್ಲೈಸು ಬರುತ್ತವಲ್ಲ ಅದು ಕೂಡ ಹಾಕ್ಕೋಬೋದು ನೀವು. ನಾನು ಇಲ್ಲಿ ಚೀಸ್ನ ತುರಿದಿಟ್ಕೊಂಡಿದ್ದೆ. ನಾನು
ಮೇಲ್ಗಡೆ ಸ್ವಲ್ಪ ಆರಿಗ್ಯಾನೋನ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಗ್ರಿಲ್ಲರ್ಗೆ ಬಟರ್ ಹಚ್ಕೋತಾ ಇದ್ದೀನಿ. ಮೊದಲಿಗೆ ನೀವು ಗ್ರಿಲ್ಲರ್ ಇಲ್ಲ ಅಂದರೆ ಹಂಚ್ ಮೇಲೂ ಕೂಡ ಮಾಡ್ಕೋಬೋದು. ಈಗ ನಾನು ಬ್ರೆಡ್ ಸ್ಲೈಸ್ನ ಅದ್ರ ಮೇಲೆ ಇಟ್ಕೋತಾ ಇದ್ದೀನಿ. ನಾನು ಹೀಟ್ನ ಇಲ್ಲಿ ಮಿನಿಮಮ್ ಆಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ಮ್ಯಾಕ್ಸಿಮಮ್ ಇರುತ್ತೆ, ನೀವು ಮಿನಿಮಮ್ ಸೆಟ್ ಮಾಡ್ಕೊಂಡು 5 to 10 ಮಿನಿಟ್ಸ್ನ ಟೈಮರ್ನ ಸೆಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಲೈಟ್ ಆಫ್ ಆಗಿದೆ, ಇದು ಆಗಿದೆ. ಇದಾದಮೇಲೆ ಲೈಟ್ ಆಫ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಆಗಿದೆ, ಹೇಗೆ ಕಲರ್ ಬಂದಿದೆ ಅಂತ ನೀವು ನೋಡ್ಬೋದು. ಕ್ರಿಸ್ಪಿಯಾಗಿದೆ ಮೇಲ್ಗಡೆ. ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಹೇಗೆ ಬಂದಿದೆ ಅಂತ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಚೆ ರೆಸ್ಟೋರೆಂಟಲ್ಲಿ ಹೇಗೆ ಸಿಗುತ್ತೋ ಆ ರೀತಿ ರುಚಿಯಾಗಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.